ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಯಾಕೆ ಎರಡು ವಿಡಿಯೋ ಬರ್ತಾ ಇಲ್ಲ ಅಂದ್ರೆ ಅಪ್ಡೇಟ್ಗಳೇ ಅಷ್ಟೊಂದಿಲ್ಲ, ಅದಕ್ಕೋಸ್ಕರ ಎರಡು ವಿಡಿಯೋ ಬರ್ತಾ ಇಲ್ಲ. ಇನ್ನು ಮೂರ್ ನಿಮಿಷದ ವಿಡಿಯೋನ ಎರಡು ಸತಿ ಅಪ್ಲೋಡ್ ಮಾಡೋದು ನನಗೆ ಇಷ್ಟ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಒಂದೇ ವಿಡಿಯೋದಲ್ಲಿ ಎಲ್ಲ ಅಪ್ಡೇಟ್ ಕೂಡ ಕವರ್ ಮಾಡ್ತಾ ಇದ್ದೀನಿ. ಇನ್ನೇನ್ ನೈಟ್ ಆಫ್ ಚಾಂಪಿಯನ್ಸ್ ಬರ್ತಾ ಇದೆ, ಸೊ ಐ ಥಿಂಕ್ ನಾಳೆಯಿಂದ ಸರಿ ಆಗುತ್ತೆ ಅಂತ ಅನ್ಕೋತೀನಿ. ಅಪ್ಡೇಟ್ಗಳು ಅದೇ ರೀತಿ ಬರುತ್ತೆ ಅಂತ ಅನ್ಕೋತೀನಿ. ಇದು ಇಂಟ್ರೋ ಆಗಿತ್ತು. ಮೊದಲನೇದಾಗಿ ನಮ್ಮ ಇಲ್ಜಾ ಡ್ರ್ಯಾಗನೋವ್ ಅವರ ಬಗ್ಗೆ ಮಾತಾಡೋದಾದ್ರೆ ಲಿಟ್ರಲಿ ಒಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ಇಲ್ಜಾ ಡ್ರ್ಯಾಗನೋವ್ ಅವ್ರನ್ನ ಟಾಪ್ ಗಾಯ್ ಆಗಿ ನೋಡ್ತಾನೆ ಇಲ್ವಂತೆ. ಇವನ್ ಅವರು ಮಿಡ್ ಕಾರ್ಡ್ ಸೂಪರ್ ಸ್ಟಾರ್ ಆಗಿ ಕೂಡ ಇಲ್ಜಾ ಡ್ರ್ಯಾಗನೋವ್ ಅವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ನೋಡ್ತಾರಂತೆ. ಸೊ ಇದರಿಂದಾನೇ ಅರ್ಥ ಮಾಡ್ಕೋಬೇಕು ನಮ್ಮ ಇಲ್ಜಾ ಡ್ರ್ಯಾಗನೋವ್ ಅವರ ಡಬ್ಲ್ಯೂ ಬುಕ್ಕಿಂಗು ಯಾವ ರೀತಿ ನೋಡೋದಕ್ಕೆ ಸಿಗುತ್ತೆ ಅಂತ. ಹಾನೆಸ್ಟ್ ಆಗಿ ಹೇಳ್ತಾ ಇಲ್ವಾ, ನಮ್ಮ ಕಾರ್ಮೆಲೋ ಏಸು, ನಮ್ಮ ಇಲ್ಜಾ ಡ್ರ್ಯಾಗನೋವ್ ಆಗಿರ್ಬೋದು, ಪೀಟ್ ಡನ್ ಆಗಿರ್ಬೋದು, ಇವರೆಲ್ಲರನ್ನು ಕೂಡ ಡಬ್ಲ್ಯೂ ಅವರು ಕೇವಲ ಟೈಮ್ ಪಾಸ್ ಮ್ಯಾಚಿಗೆ ಮಾತ್ರ ಡಬ್ಲ್ಯೂ ಕಂಪನಿಯಲ್ಲಿ ಯೂಸ್ ಮಾಡ್ಕೋತಾರೆ. ಇದರಲ್ಲಿ ನಾವು ರಿಕ್ಕಿ ಸ್ಟೈನ್ ಅವರ ನೇಮ್ನು ಕೂಡ ಆಡ್ ಮಾಡ್ಕೋಬಹುದು. ಇವರೆಲ್ಲರಿಗೂ ಟ್ಯಾಲೆಂಟ್ ಇದೆ, ಅಫ್ಕೋರ್ಸ್ ಮ್ಯಾಚಸ್ಗಳನ್ನ ಅದ್ಭುತವಾಗಿ ಕೊಡ್ತಾರೆ, ಬಟ್ ಡಬ್ಲ್ಯೂ ಅವರು ಇವ್ರನ್ನ ಬರೀ ಟೈಮ್ ಪಾಸ್ ರೀತಿನೇ ಯೂಸ್ ಮಾಡ್ಕೋತಾರೆ. ಅಂದ್ರೆ 3 ಗಂಟೆ ಶೋ ಅಲ್ಲಿ 1 ಗಂಟೆ ಹೆಂಗಾದ್ರೂ ತೆಗಿಬೇಕು, ಒಂದು ಅರ್ಧ ಗಂಟೆ ಹೆಂಗಾದ್ರೂ ತೆಗಿಬೇಕು ಅಂದ್ರೆ ಇವರ ನಡುವೆ ಒಂದು ಮ್ಯಾಚ್ ನ ಬುಕ್ ಮಾಡ್ಬಿಡ್ತಾರೆ ರ್ಯಾಂಡಮ್ ಆಗಿ. ಹಂಗೆ ಇವರ ಟೈಮಿಂಗ್ಸ್ ಕೂಡ ಡಬ್ಲ್ಯೂ ಕಂಪನಿಯಲ್ಲಿ ಎಂಡ್ ಆಗ್ತಾ ಹೋಗುತ್ತೆ. ನಿಜವಾಗ್ಲೂ ಬರ್ದಿಟ್ಕೊಳ್ಳಿ, ಈ ಸೂಪರ್ ಸ್ಟಾರ್ಸ್ ಗಳ ಕತೆ ಏನು ಕೂಡ ಆಗೋದಿಲ್ಲ. ಇವ್ರನ್ನ ಬರೀ ಡಬ್ಲ್ಯೂ ಅವರು ಟೈಮ್ ಪಾಸ್ ರೆಸ್ಲಿಂಗ್ ಮಾತ್ರ ಯೂಸ್ ಮಾಡ್ಕೊಳ್ತಾರೆ ಅಷ್ಟೇ, ಅದನ್ನ ಬಿಟ್ರೆ ಬೇರೆ ಏನಕ್ಕೂ ಕೂಡ ಇವರು ಯೂಸ್ ಆಗೋದಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬ್ರಾನ್ ಬ್ರೇಕರ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ತನ್ನ ಡಬ್ಲ್ಯೂ ರಿಟರ್ನ್ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾನು ನಿಜವಾಗ್ಲೂ ಕೂಡ ಡಬ್ಲ್ಯೂ ನ ಮಿಸ್ ಮಾಡ್ಕೋತೀನಿ, ಅಲ್ಲಿ ನನ್ನ ಜೊತೆ ವರ್ಕ್ ಮಾಡ್ತಿರ್ತಕ್ಕಂತಹ ಎಂಪ್ಲಾಯೀಸ್ ಗಳನ್ನ ಮಿಸ್ ಮಾಡ್ಕೋತೀನಿ, ಅದೇ ರೀತಿ ಸೂಪರ್ ಸ್ಟಾರ್ಸ್ ಗಳನ್ನ ಮಿಸ್ ಮಾಡ್ಕೋತೀನಿ, ಬಟ್ ಕಂಪನಿಯಲ್ಲಿ ಆಗುವಂತಹ ಪಾಲಿಟಿಕ್ಸ್ ನ ನಾನು ಖಂಡಿತವಾಗ್ಲೂ ಕೂಡ ಮಿಸ್ ಮಾಡ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ. ಏನೇ ಆಗ್ಲಿ ಒಬಾ ಫೇಮಿ ಇದನ್ನಲ್ಲ, ಅವನ ಜೊತೆ ಮ್ಯಾಚ್ ಅಲ್ಲಿ ನಾನು ಕಂಪೀಟ್ ಮಾಡೋದಕ್ಕೆ ಮತ್ತೊಮ್ಮೆ ಡಬ್ಲ್ಯೂ ಅವ್ರು ಏನಾದ್ರು ನನ್ನನ್ನು ಕರೆದ್ರೆ 100% ನಾನು ಡಬ್ಲ್ಯೂ ಕಂಪನಿಗೆ ಬರೋದಕ್ಕೆ ರೆಡಿ ಇದ್ದೀನಿ. ಬಟ್ ಇಲ್ಲಿ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ನನ್ನನ್ನ ಮಾನ್ಸ್ಟರಸ್ ರೀತಿ ಬುಕ್ ಮಾಡಬೇಕು, ಆಗ ಮಾತ್ರ ನಾನು ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗ್ತೀನಿ ಅಂತ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾ, ನಾನು ಆ ಒಬ್ಬ ಯಂಗ್ ಹುಡುಗ ಇದ್ದಾನಲ್ಲ ಅವನ ಆಸ್ ನ ರಿಯಲ್ ಆಗಿ ಆದಷ್ಟು ಬೇಗನೆ ವೈಪ್ ಮಾಡ್ತೀನಿ ಅಂತ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರಿಗೆ ಒಬಾ ಫೇಮಿ ಅವ್ರನ್ನ ಕಂಡ್ರೆ ಎಲ್ಲೋ ಒಂದ್ ರೀತಿ ಜೆಲಸ್ ಫೀಲ್ ಆಗ್ತಾ ಇದೆ. ಅಂದ್ರೆ ಅವ್ರನ್ನ ಡಬ್ಲ್ಯೂ ಅವರು ಆ ಲೆವೆಲ್ಗೆ ಬುಕ್ ಮಾಡಲಿಲ್ಲ, ಆ ಲೆವೆಲ್ಗೆ ಈಗ ಒಬಾ ಫೇಮಿ ಅವ್ರನ್ನ ಬುಕ್ ಮಾಡ್ತಾ ಇದಾರಲ್ಲ, ಅದಕ್ಕೋಸ್ಕರ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಆಗಾಗ ಒಬಾ ಫೇಮಿ ಅವರ ಮೇಲೆ ಶಾರ್ಟ್ಸ್ ನ ತಗೋತಾ ಇರ್ತಾರೆ. ಅಂಡ್ ರೀಸೆಂಟ್ ಆಗಿ ಅವರು ಈ ರೀತಿ ಸ್ಟೇಟ್ಮೆಂಟ್ ನ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕ್ಲಾಶ್ ಇನ್ ಇಟಲಿ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಡೇವ್ ಮೆಲ್ಜನ್ ಅವರು ಕ್ಲಾಶ್ ಇನ್ ಇಟಲಿಯ ಮ್ಯಾಚ್ ರೇಟಿಂಗ್ಸ್ ನ ಕೂಡ ರಿವೀಲ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಕೋಡಿ ರೋಡ್ಸ್ ಹಾಗೆ ಗಂತರ್ ಅವರ ಮ್ಯಾಚ್ ಗೆ 3.75 ಸ್ಟಾರ್ ರೇಟಿಂಗ್ ನ ಕೊಟ್ಟಿದ್ದಾರೆ. ರಿಯಾ ರಿಪ್ಲಿ ಹಾಗೆ ಜೇಡ್ ಕಾರ್ಗಿಲ್ ಅವರ ಮ್ಯಾಚ್ ಗೆ 3 ಸ್ಟಾರ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಬ್ರಾಕ್ ಲೆಸ್ನರ್ ಹಾಗೆ ಒಬಾ ಫೇಮಿ ಅವರ ಮ್ಯಾಚ್ ಗೆ 4 ಸ್ಟಾರ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಬೆಕ್ಕಿ ಲಿಂಚ್ ಹಾಗೆ ಸೋಲ್ ರುಕಾ ಅವರ ಮ್ಯಾಚ್ ಗೆ 3 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ರೋಮನ್ ರೈನ್ಸ್ ಹಾಗೆ ಜೇಕೋಬ್ ಆಟೋ ಅವರ ಮ್ಯಾಚ್ ಗೆ 3.5 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ನನಗೆ ಶಾಕ್ ಆಯ್ತು, ನಮ್ಮ ಡೇವ್ ಮೆಲ್ಜನ್ ಅವರು ಬ್ರಾಕ್ ಲೆಸ್ನರ್ ಹಾಗೆ ಒಬಾ ಫೇಮಿ ಅವರ ಈ ಒಂದು ಮ್ಯಾಚ್ ಗೆ 4 ಸ್ಟಾರ್ ಕೊಟ್ಟಿರೋದನ್ನ ನೋಡಿ, ಏನೇ ಆಗ್ಲಿ ನಮ್ಮ ಡೇವ್ ಮೆಲ್ಜನ್ ಅವರ ಸ್ಟಾರ್ ರೇಟಿಂಗ್ ಈ ರೀತಿ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಎಲ್ ಗ್ರಾಂಡೆ ಅಮೆರಿಕಾನೋ ವರ್ಸಸ್ ಓಜಿ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಮಾಸ್ಕ್ ವರ್ಸಸ್ ಮಾಸ್ಕ್ ಮ್ಯಾಚ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಈ ಒಂದು ಮ್ಯಾಚ್ ಯಾವ ರೀತಿ ಇತ್ತು, ಅದೇ ರೀತಿ ಈ ಒಂದು ಮ್ಯಾಚ್ ನ ಸ್ಟೋರಿ ಲೈನ್ ಯಾವ ರೀತಿ ಇತ್ತು ಅಂತ. ಇದನ್ನ ನಾವು ಒಂದು ಪರ್ಫೆಕ್ಟ್ ಸ್ಟೋರಿ, ಕಂಪ್ಲೀಟ್ ಪರ್ಫೆಕ್ಟ್ ಸ್ಟೋರಿ ಅಂತ ಕರಿಬಹುದು. ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ವರ್ಸಸ್ ಓಜಿ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಈ ಒಂದು ಸ್ಟೋರಿ ಲೈನ್ ನ. ಅಂಡ್ ಈ ಒಂದು ಮ್ಯಾಚ್ ಗೆ ನಮ್ಮ ಡೇವ್ ಮೆಲ್ಜನ್ ಅವರು 5.75 ಸ್ಟಾರ್ ರೇಟಿಂಗ್ ನ ಕೊಟ್ಟಿದ್ದಾರೆ. ಲಿಟರಲಿ 5 ಸ್ಟಾರ್ ನು ಕೂಡ ಮೀರಿ ನಮ್ಮ ಡೇವ್ ಮೆಲ್ಜನ್ ಅವರು ಈ ಒಂದು ಮ್ಯಾಚ್ ಗೆ ರೇಟಿಂಗ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು. ಇಷ್ಟು ವರ್ಷದಲ್ಲಿ ನಮ್ಮ ಡೇವ್ ಮೆಲ್ಜನ್ ಅವರು ಡಬ್ಲ್ಯೂ ಕಂಪನಿಯ 5 ಮ್ಯಾಚ್ ಗೆ ಮಾತ್ರ 5 ಸ್ಟಾರ್ ರೇಟಿಂಗ್ ನ ಮೀರಿ ರೇಟಿಂಗ್ ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಆಡಮ್ ಕೋಲ್ ವರ್ಸಸ್ ಜಾನಿ ಗ್ಯಾರ್ಗನೋ ಅವರ ಮ್ಯಾಚ್ ಗೆ ಸಿಕ್ಕಿದೆ 5.5 ಸ್ಟಾರ್ ರೇಟಿಂಗು. ಆಡಮ್ ಕೋಲ್ ಹಾಗೆ ಜಾನಿ ಗ್ಯಾರ್ಗನೋ ಅವರ ಇನ್ನ ಒಂದು ಮ್ಯಾಚ್ ಗೆ ಸಿಕ್ಕಿದೆ 5.25 ಸ್ಟಾರ್ ರೇಟಿಂಗು. ವಾಲ್ಟರ್ ಹಾಗೆ ಟೈಲರ್ ಬಿಟೆ ಅವರ ಮ್ಯಾಚ್ ಗೂ ಕೂಡ ಸಿಕ್ಕಿದೆ 5.25 ಸ್ಟಾರ್ ರೇಟಿಂಗು. ವಾಲ್ಟರ್ ಹಾಗೆ ಇಲ್ಜಾ ಡ್ರ್ಯಾಗನ್ ಅವರ ಮ್ಯಾಚ್ ಗೂ ಕೂಡ 5.25 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ಅಂಡ್ ಈಗ ಎಲ್ ಗ್ರಾಂಡೆ ಅಮೆರಿಕಾನೋ ವರ್ಸಸ್ ಓಜಿ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಮ್ಯಾಚ್ ಗೆ 5.75 ಸ್ಟಾರ್ ರೇಟಿಂಗ್ ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದ್ರಲ್ಲಿ
ಒಂದಲ್ಲೇ ಗಮನಿಸಿ, ಇಷ್ಟು 5 ಸ್ಟಾರ್ಗಿಂತ ಜಾಸ್ತಿ ರೇಟಿಂಗ್ ಇರೋ ಮ್ಯಾಚಸ್ಗಳಲ್ಲಿ ಯಾರು ಈಗ ಟಾಪ್ ಸ್ಟಾರ್ ಆಗಿದ್ದಾರೆ? ನಮ್ಮ ವಾಲ್ಟರ್ ಅಂದ್ರೆ ಗಂತರ್ ಅವರು ಮಾತ್ರ. ಅದನ್ನ ಬಿಟ್ರೆ ನಮ್ಮ ಆಡಮ್ ಕೋಲ್ ಡಬ್ಲ್ಯೂ ಕಂಪನಿಯಲ್ಲೇ ಇಲ್ಲ. ಜಾನಿ ಗ್ಯಾರ್ಗ್ಯಾನೋ ಡಿಪ್ರೆಷನ್ ಸ್ಟೋರಿ ಲೈನ್ ಅಲ್ಲಿ ಇದ್ದಾರೆ, ಮಲ್ಕೊಂಡೇ ಇರ್ತಾರೆ. ಇನ್ನ ಟೈಲರ್ ಬಿಟೆ ಅವರು ಕೂಡ ಕಾಣಿಸ್ತಾ ಇಲ್ಲ. ಇಲ್ಜಾ ಡ್ರಾಗನ್ ಅವ್ರ ಬಗ್ಗೆನೂ ಕೂಡ ರೀಸೆಂಟ್ ಆಗಿ ನಾನು ಅಪ್ಡೇಟ್ ನ ಕೊಟ್ಟೆ. ಏನೇ ಆಗ್ಲಿ, ರೇಟಿಂಗ್ ನ ಯಾರು ಕೊಡ್ತಾರೆ ಅದು ಮುಖ್ಯ ಅಲ್ಲ, ಎಷ್ಟು ಚೆನ್ನಾಗಿ ಮ್ಯಾಚ್ ನ ಕೊಡ್ತಾರೆ ಅದು ಮುಖ್ಯ ಅಲ್ಲ, ಅವರು ಆಡಿಯನ್ಸ್ ನ ಪುಲ್ ಮಾಡಬಹುದಾ, ಸ್ಟೋರಿ ಲೈನ್ ಅಲ್ಲಿ ಅದ್ಭುತವಾದ ಕನೆಕ್ಷನ್ಸ್ ನ ತರಬಹುದಾ, ಆಡಿಯನ್ಸ್ ಇಂದ ಅವರಿಗೆ ರಿಯಾಕ್ಷನ್ ಬರುತ್ತಾ, ಅವರಿಗೆ ಆ ಲೆವೆಲ್ ನ ಫಿಸಿಕ್ ಇದೆಯಾ, ಆ ಲೆವೆಲ್ ನ ಬಾಡಿ ಇದೆಯಾ ಅಂತ ಡಬ್ಲ್ಯೂ ಅವರು ಕನ್ಸಿಡರ್ ಮಾಡ್ತಾರೆ. ಅಂಡ್ ಅದರಿಂದನೇ ಇಷ್ಟು ಲಿಸ್ಟ್ ಅಲ್ಲಿ ನಮ್ಮ ಗಂತರ್ ಅವ್ರನ್ನ ಬಿಟ್ರೆ ಇನ್ಯಾರಿಗೂ ಕೂಡ ಡಬ್ಲ್ಯೂ ಕಂಪನಿಯಲ್ಲಿ ಅಷ್ಟೊಂದು ಬುಕ್ಕಿಂಗ್ ಸಿಗ್ತಾನೆ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಮ್ಯಾಕ್ ಡೌನ್ ಬಗ್ಗೆ. ಸ್ಮ್ಯಾಕ್ ಡೌನ್ ಅಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಕಿಂಗ್ ಆಫ್ ದ ರಿಂಗ್ ಗೆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಕ್ವಾಲಿಫಿಕೇಶನ್ ಗೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ, ಬ್ರಾನ್ ಬ್ರೇಕರ್, ಟ್ರಿಕ್ ವಿಲಿಯಂ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ. ಅಂಡ್ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರಬಹುದು, ನಮ್ಮ ಬ್ರಾನ್ ಬ್ರೇಕರ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ರಿಂಗ್ ಸೈಡ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಇರ್ತಾರೆ. ಅವರಿಗೆ ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ಇವನ ಹತ್ರ ಏನಿದೆ ಅಂತ ನೀನು ಇವನ್ ಜೊತೆ ಇದೆಯಾ? ನನ್ನ ಹತ್ರ ನೋಡು, ನನ್ನ ಹತ್ರ ಬಾಡಿ ಇದೆ, ನನ್ನ ಹತ್ರ ಎಲ್ಲವೂ ಕೂಡ ಇದೆ. ಸೊ ಮುಗಿದ್ಮೇಲೆ ನಾನು ನಿನಗೆ ನಂಬರ್ ಕೊಡ್ತೀನಿ, ಆಗ ಇದೆಲ್ಲವೂ ಕೂಡ ಮುಗ್ದೋಗುತ್ತೆ, ನನ್ನ ಜೊತೆ ಬಾ ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು ಲಿವ್ ಮಾರ್ಗನ್ ಅವರಿಗೆ ಹೇಳ್ತಾ ಇರ್ತಾರೆ. ಲಿಟರಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂಡ ರಿಂಗ್ ಅಲ್ಲಿ ಈ ರೀತಿ ಸ್ಟೋರಿನ ಟೆಲ್ ಮಾಡ್ತಾ ಇದ್ದಾರೆ. ಹಂಗೆ ನಮ್ಮ ಲಿವ್ ಮಾರ್ಗನ್ ಅವರು ಸಖತ್ತಾಗಿ ಅವಳೆ ಪಟಾಯಿಸ್ಕೋಬೋಣ ಅಂತಾನು ಕೂಡ ಟ್ರೈ ಮಾಡಿರಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೋಡಿ ರೋಡ್ಸ್ ಅವರ ನೈಟ್ ಆಫ್ ಚಾಂಪಿಯನ್ಸ್ ಮ್ಯಾಚ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನೈಟ್ ಆಫ್ ಚಾಂಪಿಯನ್ಸ್ ಇನ್ನೇನು ನಮಗೆ 2 ವಾರದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಅವ್ರನ್ನು ಕೂಡ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಬುಕ್ ಮಾಡ್ತಾರೆ. ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಹಾಗೆ ಗಂತರ್ ಅವರ ನಡುವೆ ಇನ್ನ ಒಮ್ಮೆ ರಿಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಂತ. ಬಟ್ ಆ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಅಲ್ಲೇ ಬುಕ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಮುಗಿದ್ಮೇಲೆ ಬರುತ್ತಲ್ಲ, ಅದರ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ಗಂತರ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ. ಹಾಗಾದ್ರೆ ಕೋಡಿ ರೋಡ್ಸ್ ಅವರು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಯಾರ ವಿರುದ್ಧ ರೆಸಲ್ ಮಾಡ್ತಾರೆ ಅಂತ ನೀವೇನಾದ್ರೂ ಕೇಳಿದ್ರೆ, ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಕೋಡಿ ರೋಡ್ಸ್ ಅವರು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾರಂತೆ ಅಗೇನ್ಸ್ಟ್ ಗಂತರ್ ಹಾಗೆ ಸ್ಯಾಮಿ ಝೈನ್. ನೆನ್ನೆ ಸ್ಮ್ಯಾಕ್ ಡೌನ್ ನಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಒಂದು ಹಿಂಟ್ ಸಿಕ್ಕಿರುತ್ತೆ, ಗಂತರ್, ಸ್ಯಾಮಿ ಝೈನ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಸೆಗ್ಮೆಂಟ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ದು. ಸೊ ಪ್ರಾಬಬ್ಲಿ ಸ್ಮ್ಯಾಕ್ ಡೌನ್ ನಲ್ಲಿ ಗಂತರ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಆಗಬೇಕಾದ್ರೆ ಅಲ್ಲಿ ಹೆವಿಲಿ ನಮ್ಮ ಸ್ಯಾಮಿ ಝೈನ್ ಅವರ ಇನ್ವಾಲ್ವ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗಬಹುದು. ನಮ್ಮ ನಿಕ್ ಆಲ್ಡಿಸ್ ಅವರು ಕೂಡ ಸ್ಯಾಮಿ ಝೈನ್ ಅವ್ರನ್ನ ಇದರಿಂದ ದೂರ ಇರು ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಅವರು ದೂರ ಇಲ್ದಲೆ ಆ ಒಂದು ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಆಗಬಹುದು. ಡಬ್ಲ್ಯೂ ಅವರು ನೈಟ್ ಆಫ್ ಚಾಂಪಿಯನ್ಸ್ ಗೆ ಸ್ಯಾಮಿ ಝೈನ್ ಹಾಗೆ ಕೋಡಿ ರೋಡ್ಸ್ ಅವರ ಸಿಂಗಲ್ಸ್ ಮ್ಯಾಚ್ ಅಥವಾ ಗಂತರ್ ಅವ್ರನ್ನು ಕೂಡ ಆಡ್ ಮಾಡಿ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಬುಕ್ ಮಾಡಬಹುದು. ಇನ್ನ ನಮ್ಮ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡಿ ಮುಗಿಸಿದೀವಿ ಅಂದ್ರೆ ನಮ್ಮ ಬ್ರಾಕ್ ಲೆಸ್ನರ್ ಅವರ ಬಗ್ಗೆನೂ ಕೂಡ ಮಾತಾಡೋಣ. ಬ್ರಾಕ್ ಲೆಸ್ನರ್ ಅವರು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಇರ್ತಾರ ಅಂತ ನೀವೇನಾದ್ರೂ ಕೇಳಿದ್ರೆ, ಡಬ್ಲ್ಯೂ ಅವರು ಇಂಟರ್ನಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ ನೈಟ್ ಆಫ್ ಚಾಂಪಿಯನ್ಸ್ ಗೆ ಲಿಸ್ಟ್ ಮಾಡಿದಾರಂತೆ. ಬಟ್ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಬಹುದು ಅಥವಾ ಒಂದು ಶಾಕಿಂಗ್ ರಿಟರ್ನ್ ಕೂಡ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಕೊಡಬಹುದು. ಯಾವ ರೀತಿ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈಗ ನಮ್ಮ ಒಬಾ ಫೇಮಿ ಅವರು ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಸೆಮಿ ಫೈನಲ್ ಗೆ ಹೋಗಿ ತಲುಪಿದ್ದಾರೆ. ಸೊ ಡಬ್ಲ್ಯೂ ಅವರು ಏನಾದ್ರು ಬ್ರಾಕ್ ಲೆಸ್ನರ್ ಹಾಗೆ ಒಬಾ ಫೇಮಿ ಅವರ ಮ್ಯಾಚ್ ನ ನೈಟ್ ಆಫ್ ಚಾಂಪಿಯನ್ಸ್ ಗೆ ಪ್ಲಾನ್ ಮಾಡಿದ್ರೆ, ಒಬಾ ಫೇಮಿ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಮ್ಯಾಚ್ ಆಗಬೇಕಾದ್ರೆ ಸೆಮಿ ಫೈನಲ್ಸ್ ಅಲ್ಲಿ ಮಂಡೇ ನೈಟ್ ರಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಬಂದು ಒಬಾ ಫೇಮಿ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಕಾಸ್ಟ್ ಮಾಡಿಸಬಹುದು. ಅಂಡ್ ಹಿಂಗೆ ಡಬ್ಲ್ಯೂ ಅವರು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಬ್ರಾಕ್ ಲೆಸ್ನರ್ ಹಾಗೆ ಒಬಾ ಫೇಮಿ ಅವರ ಇನ್ನ ಒಂದು ಫೈನಲ್ ಮ್ಯಾಚ್ ನ ಕನ್ಫರ್ಮ್ ಮಾಡಬಹುದು. ಅಥವಾ ಡಬ್ಲ್ಯೂ ಅವರು ಏನಾದ್ರು ಒಬಾ ಫೇಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನ ಸಮ್ಮರ್ ಸ್ಲಾಮ್ ತನಕ ಹೋಲ್ಡ್ ಮಾಡಬೇಕು ಅಂತ ಅನ್ಕೊಂಡ್ರೆ, ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನಮ್ಮ ಒಬಾ ಫೇಮಿ ಅವರು ಫೈನಲ್ಸ್ ಅಲ್ಲಿ ಕಂಪೀಟ್ ಮಾಡಬೇಕಾದ್ರೆ ನಮ್ಮ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿ ಅವರು ಒಬಾ ಫೇಮಿ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಅಂಡ್ ಹಿಂಗೆ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ನೈಟ್ ಆಫ್ ಚಾಂಪಿಯನ್ಸ್ ಗೆ ಕರ್ಕೊಂಡು ಬಂದಂಗೂ ಕೂಡ ಆಗುತ್ತೆ. ಈ ಕಡೆ ಸಮ್ಮರ್ ಸ್ಲಾಮಿಗೆ ಬ್ರಾಕ್ ಲೆಸ್ನರ್ ಹಾಗೆ ಒಬಾ ಫೇಮಿ ಅವರ ಮ್ಯಾಚ್ ಕೂಡ ಕನ್ಫರ್ಮ್ ಆದಂಗೆ ಆಗುತ್ತೆ. ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಒಬಾ ಫೇಮಿ ಹಾಗೆ ಸೆತ್ ರೋಲಿನ್ಸ್ ಅವರ ಮ್ಯಾಚ್ ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಕಿಂಗ್ ಆಫ್ ದ ರಿಂಗ್ ನ ಫೈನಲ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಂಡ್ ಸಡನ್ ಆಗಿ ಬ್ರಾಕ್ ಲೆಸ್ನರ್ ಅವರು ಬಂದು ಒಬಾ ಫೇಮಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಒಬಾ ಫೇಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮೊದಲ ಫೇಸ್ ಆಫ್ ನೋಡೋದಕ್ಕೆ ಸಿಕ್ಕಿದ್ದು ಸೆತ್ ರೋಲಿನ್ಸ್ ಅವರು ಇರಬೇಕಾದ್ರೇನೆ. ಸೊ ಆ ಒಂದು ಡಾಟ್ ನ ಡಬ್ಲ್ಯೂ ಅವರು ಇಲ್ಲಿ ಕನೆಕ್ಟ್ ಮಾಡೋದಕ್ಕೆ ನೋಡಬಹುದು. ಏನೇ ಆಗಲಿ, ಸದ್ಯಕ್ಕೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಇಂಟರ್ನಲ್ಲಿ ಲಿಸ್ಟ್ ಅಂತೂ ಆಗಿದ್ದಾರೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಅಪಿಯರ್ ಆಗೋದಕ್ಕೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಇರ್ತಾರ ಅಂತ ನೀವೇನಾದ್ರೂ ಕೇಳಿದ್ರೆ, ಸದ್ಯಕ್ಕೆ 50-50 ಚಾನ್ಸ್ ಇದೆ. ಸ್ವಲ್ಪ
ಜನ ಹೇಳ್ತಾ ಇದ್ದಾರೆ ರೋಮನ್ ರೈನ್ಸ್ ಅವರು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಇರೋದಿಲ್ಲ ಅಂತ, ಇನ್ನು ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ರೋಮನ್ ರೈನ್ಸ್ ಅವರು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಇರ್ತಾರೆ ಅಂತ. ಇವನ್ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಪೋಸ್ಟರ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರು ಕೂಡ ನಮ್ಮ ಡೇವ್ ಮೆಲ್ಸನ್ ಅವರು ಇಲ್ಲ ರೋಮನ್ ರೈನ್ಸ್ ಅವರು ನೈಟ್ ಆಫ್ ಚಾಂಪಿಯನ್ಸ್ ಗೆ ಬರ್ತಾ ಇಲ್ಲ, ಯಾಕಪ್ಪ ಅಂದ್ರೆ ಅಲ್ಲಿ ಯುದ್ಧ ಆಗ್ತಾ ಇದೆಯಲ್ಲ ಅದರಿಂದ ರೋಮನ್ ರೈನ್ಸ್ ಅವರು ನಾನು ಬರೋದಿಲ್ಲ ಅಂತ ಹೇಳಿದ್ದಾರೆ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಬಟ್ ಇನ್ನೂ ಕೂಡ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ನೈಟ್ ಆಫ್ ಚಾಂಪಿಯನ್ಸ್ ಗೆ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಸೊ ಪ್ರಾಬಬ್ಲಿ ಯಾರ ಜೊತೆನಾದ್ರೂ ನಮ್ಮ ರೋಮನ್ ರೈನ್ಸ್ ಅವರು ಒನ್ ಟೈಮ್ ಮ್ಯಾಚ್ ನ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಕೊಡ್ತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ನೈಟ್ ಆಫ್ ಚಾಂಪಿಯನ್ಸ್ ಅಂದ್ರೆ ಎಲ್ಲರೂ ಕೂಡ ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಲೇಬೇಕು. ಸೊ ನನ್ನ ಪ್ರಕಾರ ರೋಮನ್ ರೈನ್ಸ್ ಅವರು ಬರ್ತಾರೆ ಅಂತ ಅನ್ಕೋತೀನಿ. ಅವರ ಅಪೋನೆಂಟ್ ಯಾರಾದ್ರೂ ಆಗಿರಬಹುದು, ನಮ್ಮ ಎಲೆ ನೈಟ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಕರ್ಕೊಂಡು ಬರಬಹುದು, ಅಥವಾ ಒಂದು ನಂಬರ್ 1 ಕಂಟೆಂಡರ್ ಮ್ಯಾಚಸ್ ಗಳನ್ನ ಕನ್ಫರ್ಮ್ ಮಾಡಿ ರೋಮನ್ ರೈನ್ಸ್ ಹಾಗೆ ಆ ಸೂಪರ್ ಸ್ಟಾರ್ ನಡುವೆ ಒನ್ ಟೈಮ್ ಮ್ಯಾಚ್ ನ ಕೂಡ ಡಬ್ಲ್ಯೂ ಅವರು ಬುಕ್ ಮಾಡಬಹುದು. ನೋಡೋಣ ಗೈಸ್ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ನೈಟ್ ಆಫ್ ಚಾಂಪಿಯನ್ಸ್ ಗೆ ಕರ್ಕೊಂಡು ಬರ್ತಾರೋ ಇಲ್ವೋ ಅಂತ. ಯಾಕಂದ್ರೆ ನೆಕ್ಸ್ಟ್ ಮಂಡೇ ನೈಟ್ ಅಲ್ಲಿ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡಿಲ್ಲ, ಬಟ್ ಅದಾದ್ಮೇಲೆ ಬರುವಂತಹ ನೆಕ್ಸ್ಟ್ ಮಂಡೇ ನೈಟ್ ಅಲ್ಲಿ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡಿದ್ದಾರೆ. ಸೊ ಪ್ರಾಬಬ್ಲಿ ಬರ್ತಾರೆ ಅಂತ ಅನ್ಕೋತೀನಿ ನೈಟ್ ಆಫ್ ಚಾಂಪಿಯನ್ಸ್ ಗೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.